ಜಿಲ್ಲೆಯಲ್ಲಿ ಕೃಷಿ ಮತ್ತು ಹೈನುಗಾರಿಕೆಯೇ ಪ್ರಮುಖ ವೃತ್ತಿಯಾಗಿದ್ದು, ಹಲವಾರು ಕುಟುಂಬಗಳು ಹೈನುಗಾರಿಕೆಯ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ. ಹೀಗಾಗಿ ರಾಸುಗಳ ಆರೋಗ್ಯದ ದೃಷ್ಟಿಯಿಂದ ಕ್ಷೇತ್ರದಲ್ಲಿ ಪಶು ಆಸ್ಪತ್ರೆಗಳನ್ನು ಹೆಚ್ಚಾಗಿ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಶಾಸಕ ಕೆಎಂ ಉದಯ್ ಹೇಳಿದರು. ತಾಲೂಕಿನ ಒಳಗೆರೆಹಳ್ಳಿಯಲ್ಲಿ ನೂತನ ಪಶು ಆಸ್ಪತ್ರೆಯ ನೂತನ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲೆಯಲ್ಲಿ ಕೃಷಿ ಮತ್ತು ಹೈನುಗಾರಿಕೆಯೇ ಪ್ರಮುಖವಾಗಿದೆ. ಹಲವು ಕುಟುಂಬಗಳ ನಿರ್ವಹಣೆಗೆ ಹೈನುಗಾರಿಕೆಯಿಂದಲೇ ಆರ್ಥಿಕಾಭಿವೃದ್ಧಿ ಸಾಧ್ಯವಾಗುತ್ತಿದೆ. ಹೀಗಾಗಿ ರಾಸುಗಳಿಗೆ ತೊಂದರೆಯಾದಲ್ಲಿ ಕುಟುಂಬದ ಆಧಾರವೇ ಕಳಚಿ ಬಿದ್ದಂತಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಸತತ ಪ್ರಯತ್ನ ಮಾಡಿದ್ದರ ಫಲವಾಗಿ ಬೇರೆ ಗ್ರಾಮಕ್ಕೆ ಮಂಜೂರಾಗಿದ್ದ ಆಸ್ಪತ್ರೆಯನ್ನು ಒಳಗೆರೆಹಳ್ಳಿ ಗ್ರಾಮದಲ್ಲಿ ನೂತನ ಪಶು ಆಸ್ಪತ್ರೆಯ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಈಗಾಗಲೇ 15 ಕೋಟಿ ವೆಚ್ಚದಲ್ಲಿ ನಾಲಾ, ಪಿಕಪ್ ನಾಲೆಗಳ ಆಧುನೀಕರಣಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಆದಷ್ಟು ಬೇಗ ಅನುದಾನ ಬಿಡುಗಡೆಯಾಗುವ ಭರವಸೆಯಿದೆ ಎಂದರು. ಕಟ್ಟಡಕ್ಕೆ ನೆರವೇರಿಸಿದ್ವಿ, ಆದರೆ ಈ ಕಟ್ಟಡ ಬೇರೆಗೆ ಗ್ರಾಮಕ್ಕೆ ಆಗಿದ್ದಂಥದ್ದು. ಆದರೆ ಇಲ್ಲಿ ಹೊರಗೆರಳ್ಳಿ ದೊಡ್ಡ ಗ್ರಾಮ ಪಕ್ಕದಲ್ಲಿ ಸೊಲ್ಲಾಪುರ, ಇಲ್ಲಿ ಭಾಳಷ್ಟು ಕೊರತೆ ಇತ್ತು. ಹಾಸ್ಪಿಟ್ಲದು ಭಾಳಷ್ಟು ವರ್ಷಗಳಿಂದಲೇ ಇಲ್ಲಿ ಅನಿವಾರ್ಯ ಆಗಿತ್ತು. ಹಾಗಾಗಿ ನಾವು ತುರ್ತಾಗಿ ಇಲ್ಲಿ ಮಾಡಬೇಕು ಅಂತ ಅದನ್ನು ಸ್ಥಳಾಂತರ ಮಾಡಿ ಹೊರಗಳ್ಳಿ ಗ್ರಾಮಕ್ಕೆ ಮತ್ತು ಸೊಲ್ಲೆಪುರ ಗ್ರಾಮಕ್ಕೆ ಇಬ್ಬರಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಇವತ್ತು ಗುದ್ಲಿ ಪೂಜೆ ಮಾಡಿ ಚಾಲನೆಯನ್ನು ಕೊಟ್ಟಿದ್ದೀವಿ. ಭಾಳಷ್ಟು ಇವತ್ತು ರೈತರುಗಳು ಏನು ಬೇಸಾಯನ ನಂಬ್ಕೊಂಡಿದ್ದಾರೆ, ಕ್ರಮೇಣ ಯಾವತ್ತೋ ಒಂದು ದಿವಸ ಬೆಳೆ ಬೆಳೆದಾಗ ಬೆಲೆ ಸಿಕ್ಕಿರಲ್ಲ ಅಥವಾ ಮಳೆ ಕೊರತೆ ಆಗ್ತದೆ. ಹಲವಾರು ರೀತಿಯ ರೈತರುಗಳು ಏನು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಇವತ್ತು ಏನಾದರೂ ಬಡ ಕುಟುಂಬಗಳು ಅಲ್ಪ ಸ್ವಲ್ಪ ಜೀವನ ಮಾಡಲಿಕ್ಕೆ ಏನಾದರೂ ಸ್ವಲ್ಪ ದಾರಿ ಇದ್ದರೆ ಹೈನುಗಾರಿಕೆಯನ್ನು ನಂಬಿಕೊಂಡು ಸಾಕಷ್ಟು ಮಹಿಳೆಯರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಕುಟುಂಬಗಳನ್ನ ನಡೆಸ್ತಾ ಇರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇವ್ರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಈ ರಾಸುಗಳು ಈಗ ಅವ್ರು ಹಿಡ್ಕೊಂಡು ಮಧುರ್ವರೆಗೂ ಇನ್ನೊಂದುವರೆಗೂ ಹೋಗಲಿಕ್ಕೆ ಆಗಲ್ಲ. ಅದಕ್ಕೆ ದೊಡ್ಡ ಗ್ರಾಮ, ಹಾಗಾಗಿ ಇಲ್ಲಿ ಆಗೋದ್ರಿಂದ ಭಾಳಷ್ಟು ಸ್ಥಳೀಯವಾಗಿ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ. ಇವತ್ತಿನ ನಾವು ಕಟ್ಟಡವನ್ನು ಕಟ್ಟು ಹೋಗ್ತೀವಿ, ಆದರೆ ಇದನ್ನು ಸುಸಜ್ಜಿತವಾಗಿ ಉಳಿಸ್ಕೊಳ್ಳೋದು, ಅದರ ಮೇಂಟೈನ್ ಮಾಡುವಂಥದ್ದು ನಿಮ್ಮೆಲ್ಲರ ಗ್ರಾಮಸ್ಥರ ಕೈಯಲ್ಲಿರ್ತದೆ. ಯಾಕೆಂದರೆ ನಾವು ನಿತ್ಯ ಬರಲ್ಲ. ನಿಮ್ಮ ಗ್ರಾಮ, ನಿಮ್ಮ ಕಟ್ಟಡ, ನಿಮ್ಮ ಹಾಸ್ಪಿಟ್ಲು, ನಿಮ್ಮ ರಾಸುಗಳಿಗೆ ಇಲ್ಲಿ ಚಿಕಿತ್ಸೆ ಕೊಡುವಂಥದ್ದು. ಇದ್ರ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನೀವೆಲ್ಲರೂ ಕೂಡ ತಗೊಂಡಾಗ ಮಾತ್ರ ಇದು ಭಾಳಷ್ಟು ಕಾಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಯಾವುದೋ ಕಟ್ಟಡ ಅಂದ್ಬಿಟ್ಟು ಇಲ್ಲೇನೋ ಬಂದು ಬೇರೆ ಚಟುವಟಿಕೆ ಮಾಡೋದು, ರಾತ್ರಿ ಸಂಜೆ ಆದಮೇಲೆ ಅಥವಾ ಇನ್ನೇನೋ ಹೊಡೆದಾಕೋದು, ಇಂಥವೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಅಲ್ಲಲ್ಲಿ ಆಗೋದನ್ನು ನಾವು ಗಮನಿಸಿದ್ದೀವಿ. ಇದರ ಜವಾಬ್ದಾರಿಯನ್ನು ಗ್ರಾಮಸ್ಥರೇ ತಗೊಂಡಾಗ ಏನಾಗ್ತದೆ, ಸ್ವಲ್ಪ ಅದು ಕಂಟ್ರೋಲ್ ಆಗ್ತದೆ. ಅಂಥದಕ್ಕೆ ಯಾವುದಕ್ಕೂ ಅವಕಾಶ ಕೊಡ್ದೇ ಇದನ್ನು ಒಂದು ಸುಸಜ್ಜಿತವಾದ ಕಟ್ಟಡ ಆಗ್ತದೆ, ಅದನ್ನು ಹಾಗೇ ಉಳಿಸ್ಕೊಂಡು ಹೋಗೋ ಕೆಲಸವನ್ನು ನೀವೆಲ್ಲ ಮಾಡಬೇಕು. ಇದು ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳ್ತಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಸ್ ದಯಾನಂದ್, ವಿಆರ್ ಸುನೀಲ್, ವಿಎಚ್ ಶಿವಲಿಂಗಯ್ಯ, ಎಸ್ಕೆ ಗಿರೀಶ್, ಕಾಂಗ್ರೆಸ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಮಮತಾ ಶಂಕರೇಗೌಡ, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ವಿಸಿ ಉಮಾಶಂಕರ್, ಮುಖಂಡರಾದ ಟಿ ಪುಟ್ಟರಾಜು, ಬಿವಿ ಶಂಕರೇಗೌಡ, ಶ್ರೀನಿವಾಸ್ ಕುಮಾರ್, ವಿಕೆ ಗಿರೀಶ್, ಆದೇಶ್, ಸೋಶಿ ಪ್ರಕಾಶ್, ಹೊಂಬಯ್ಯ, ಉಮೇಶ್, ಗಿರೀಶ್, ಎಂ ರಾಮಚಂದ್ರ, ದೇವಕುಮಾರ್, ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾ ಗೋವಿಂದ್, ಪಶು ವೈದ್ಯ ಡಾ ಶಿವಕುಮಾರ್ ಇದ್ದರು.